ನಿನಗಾಗಿ ಭಾಗ 113. ಪ್ರಜ್ವಲ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಅವಳ ದೇಹದ ಬಿಸಿ ಇವನ ದೇಹಕ್ಕೆ ತಾಗುತ್ತಿರುತ್ತದೆ. ಇಬ್ಬರು ತುಂಬ ಸಮಯ ಅದೇ ರೀತಿ ಇರುತ್ತಾರೆ. ನಂತರ ಅವಳ ತುಟಿಗಳಿಗೆ ದೀರ್ಘವಾಗಿ ಮುತ್ತನ್ನು ಕೊಡುತ್ತಿರುತ್ತಾನೆ. ನಿಧಾನವಾಗಿ ಅವಳು ಕೂಡ ಕಣ್ಣನ್ನು ತೆಗೆಯುತ್ತಾಳೆ. ಇವನಿಗೆ ಭಯವಾದರೂ ಕೂಡ ಇವನು ಅದೇ ಕ್ರಿಯೆಯಲ್ಲಿ ಮುಂದುವರಿಯುತ್ತಾನೆ. ಏಕೆಂದರೆ ಒಮ್ಮೆ ಈ ಕಾಮ ಅನ್ನುವ ಕ್ರಿಯೆಗೆ ತೊಡಗಿದರೆ ಅದನ್ನು ಅಷ್ಟು ಬೇಗ ನಿಲ್ಲಿಸಲು ಸಾಧ್ಯವಿಲ್ಲ. ಇವನು ಕಣ್ಣು ಮುಚ್ಚಿಕೊಂಡು ಅವಳ ತುಟಿಗಳಿಗೆ ಮುತ್ತು ಕೊಡುತ್ತಿರುತ್ತಾನೆ. ತುಂಬ ಸಮಯದ ನಂತರ ಅವನು ಕಣ್ಣನ್ನು ತೆಗೆಯುತ್ತಾನೆ. ಆಗಲೂ ಕೂಡ ಅವಳು ಅವನನ್ನು ನೋಡುತ್ತಿದ್ದರೂ ಅವನು ಮಾಡುತ್ತಿರುವ ಈ ಕೆಲಸಕ್ಕೆ ಯಾವುದೇ ರೀತಿಯ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವುದಿಲ್ಲ. ಅವಳು ಪ್ರತಿಕ್ರಿಯೆ ನೀಡದಿದ್ದರೂ ಕೂಡ ಸುಮ್ಮನಿರುತ್ತಾಳೆ. ಸುಮ್ಮನಿರುವುದು ಒಂದು ಪ್ರತಿಕ್ರಿಯೆ ಅಲ್ಲವೇ ಅಂತ ಅನಿಸಿ ಇನ್ನು ತನ್ನ ಕೆಲಸವನ್ನು ಮುಂದುವರಿಸುತ್ತಾನೆ ನಿರಂತರವಾಗಿ. ನಂತರ ಅವಳ ಹಣೆಗೆ, ಕೆನ್ನೆಗಳಿಗೆ, ಕಣ್ಣುಗಳಿಗೆ ದೀರ್ಘವಾಗಿ ಮಾದಕವಾಗಿ ಮುತ್ತುಗಳನ್ನು ಕೊಡುತ್ತಿದ್ದಾನೆ. ಅವನ ಮುತ್ತುಗಳು ಇವಳು ತುಂಬ ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದಾಳೆ. ಅವಳ ಮುಖದಲ್ಲಿ ಆ ರೀತಿಯ ಯಾವುದೇ ಕೂಡ ಬೇಸರದ ಭಾವನೆ ಇರುವುದಿಲ್ಲ. ಅದನ್ನು ಒಂದೇ ಒಂದು ಕ್ಷಣದಲ್ಲಿ ತಿಳಿದ ಪ್ರಜ್ವಲ್ ತನ್ನ ಕ್ರಿಯೆಯನ್ನು ಇನ್ನೂ ರಭಸವಾಗಿ ಮಾಡಲು ಶುರು ಮಾಡಿದ. ಅವಳ ಕೂದಲನ್ನು ತನ್ನ ಕೈಗಳಿಂದ ಎಳೆದ. ಆಗಲೂ ಕೂಡ ಅವಳು ನೋವಾಯಿತು ಅನ್ನುವ ವಿಷಯದಿಂದಾಗಲಿ ಅಥವಾ ಏನೋ ಒಂದು ಮಧುರ ಸುಖ ಸಿಗುತ್ತಿದೆ ಅಂತ ಆಗಲಿ ಪ್ರತಿಕ್ರಿಯೆ ಮಾಡಲಿಲ್ಲ. ಬದಲಿಗೆ ಅವನು ಏನು ಮಾಡಿದರೂ ಕೂಡ ಮಾಡಿಸಿಕೊಳ್ಳುತ್ತಿದ್ದಳು. ಯಾವಾಗಲೂ ತನ್ನ ಕಿರುಬೆರಳು ಅವಳಿಗೆ ಟಚ್ ಆದರೂ ಕಿರುಚುತ್ತಿದ್ದವಳು. ಇಷ್ಟು ದೊಡ್ಡ ಕ್ರಿಯೆ ನಡೆಯುತ್ತಿದ್ದರೂ ಸುಮ್ಮನಿದ್ದಾಳೆ ಅಂದರೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಅವನು ಮನಸ್ಸಿನಲ್ಲೇ ಖುಷಿಪಟ್ಟ. ನನ್ನನ್ನು ಒಪ್ಪಿಕೊಂಡಿದ್ದಾಳೆ ಇವಳು ಅಂತ. ಅವಳು ಅವನ ಕಡೆ ಒಂದೇ ರೀತಿಯ ನೋಟದಲ್ಲಿ ಇದ್ದಾಳೆ. ಅವಳ ಮುಖದಲ್ಲಿ ಅಷ್ಟೊಂದು ಬದಲಾವಣೆ ಇಲ್ಲ. ಅದೆಲ್ಲ ಇವನಿಗೆ ಅರ್ಥವಾಗುತ್ತಿಲ್ಲ. ಇವನಿಗೆ ತನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕು ಅಷ್ಟೆ. ಮನೆಯ ಕಾಲಿಂಗ್ ಬೆಲ್ ಪದೇ ಪದೇ ಹೊಡೆಯುತ್ತಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲ. ಮನೆಯವರು ಬಂದಿರಬೇಕೇನೋ ಅಂತ ಅನಿಸಿದರೂ ಕೂಡ ಇಂದು ಆಗಿದ್ದು ಆಗಿ ಹೋಗಲಿ, ಮನೆಯ ಬಾಗಿಲನ್ನು ನಾನು ತೆಗೆಯುವುದಿಲ್ಲ. ನಾವಿಬ್ಬರು ಒಂದಾದರೆ ಮೊದಲು ಖುಷಿಪಡುವುದು ಈ ಮನೆಯವರೇ. ಅದನ್ನು ನೆನಪು ಮಾಡಿಕೊಂಡು ಅವನು ತಾನು ಮಾಡುವ ಕೆಲಸದಲ್ಲಿ ಮುಂದುವರೆದ. ಮನೆಯ ಹೊರಗಡೆ ಪವಿತ್ರಳ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು. ಸ್ವಲ್ಪ ಹೊತ್ತಿಗೆ ಕಾಲಿಂಗ್ ಬೆಲ್ ನಿಂತು ಹೋಯಿತು. ಅವರಿಬ್ಬರು ಅಂದುಕೊಂಡರು ಇಬ್ಬರೇ ಒಳಗೆ ಇದ್ದಾರೆ, ಅವರಿಗೆ ಸ್ವಲ್ಪ ಫ್ರೀ ಟೈಮ್ ಇದ್ದರೆ ಹತ್ತಿರ ಆಗಬಹುದೇನೋ ಅಂತ. ಅವರ ಅಮ್ಮ ಹೇಳಿದಾಗ ಎಲ್ಲರೂ ಅಲ್ಲೇ ಪಕ್ಕ ಇದ್ದ ಕಾಫಿ ಡೇಗೆ ಹೋದರು. ಸ್ವಲ್ಪ ಸಮಯವನ್ನು ಕಳೆದು ಬರೋಣ, ನಾವು ಕಾಯುತ್ತಾ ಇರುವುದು ಈ ಸಮಯಕ್ಕೆ ಅಲ್ಲವೇ? ಅವಳಿಗೆ ಬುದ್ಧಿ ಬಂದು ಪ್ರಜ್ವಲ್ ಜೊತೆ ಸಂಸಾರ ಮಾಡಿಕೊಂಡು ಹೋದರೆ ನೀಟಾಗಿ, ಅದಕ್ಕಿಂತ ಇನ್ನೇನು ಬೇಕು ಅಂತ ಅವರ ಅಪ್ಪ ಕೂಡ ಹೇಳಿದರು. ಇತ್ತ ದಮಯಂತಿ ಮತ್ತು ವಿಕ್ರಮ್ ತುಂಬ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡುತ್ತಿದ್ದಾರೆ. ಅವಳು ಅವನ ತೊಡೆಯ ಮೇಲೆ ಮಲಗಿದ್ದಾಳೆ. ಅವಳನ್ನು ತನ್ನ ಕೈಗಳಿಂದ ಅವಳ ಹಣೆ ಕೂದಲನ್ನು ನಿಧಾನವಾಗಿ ಸವರಿ ಅವಳಿಗೆ ಒಂದು ರೀತಿ ಕಂಫರ್ಟ್ ಸಿಗಬೇಕು ಈ ಬದುಕಿನಿಂದ, ಈ ಸಮಯದಿಂದ, ಈ ಕೇರಿಂದ ಅಂತ ವಿಕ್ರಮ್ ಮಾಡುತ್ತಿದ್ದಾನೆ. ವಿಕ್ರಮ್ನ ಪ್ರೀತಿಯಲ್ಲಿ ಅವಳು ಸಂಪೂರ್ಣವಾಗಿ ಹರಳಿರುವ ಹೂವಿನ ರೀತಿ ಕಾಣುತ್ತಿದ್ದಾಳೆ. ಪ್ರೀತಿ ಎಂದರೆ ಆ ರೀತಿ. ಅದರಲ್ಲೂ ಕೂಡ ಗಂಡನ ಪ್ರೀತಿಯನ್ನು ಹೊಂದಿರುವ ಹೆಂಡತಿಯ ಮುಖದಲ್ಲಿ ಕಾಣುವ ಹೊಳಪು ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅದೇ ಗಂಡ ಚೆನ್ನಾಗಿ ನೋಡಿಕೊಂಡಿಲ್ಲವಾದರೆ ಅವರ ಮುಖ ದುಃಖ ಸಂಕಟದಿಂದ ಬಾಡಿ ಒಣಗಿ ಹೋಗಿರುತ್ತದೆ. ಆದರೆ ಗಂಡ ನೋಡಿಕೊಂಡರೆ ಅವರು ಪಳಪಳ ಅಂತ ಹೊಳೆಯುತ್ತಿರುತ್ತಾರೆ. ಅವನಿಗಾಗಿ ತನ್ನ ಬದುಕನ್ನು ಸಂಪೂರ್ಣವಾಗಿ ಕೊಟ್ಟಳು. ಅವನು ಅದಕ್ಕಿಂತ ಹೆಚ್ಚಾಗಿ ಅವನ ಪ್ರೀತಿಯನ್ನು ಕೊಟ್ಟ. ಇಲ್ಲಿ ವಿಕ್ರಮ್ ದಮಯಂತಿಯನ್ನು ತುಂಬ ಪ್ರೀತಿ ಮಾಡುತ್ತಾನೆ. ಅದೇ ರೀತಿ ದಮಯಂತಿ ಕೂಡ. ಇವರಿಬ್ಬರ ಜೋಡಿಗೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದೇ ಇರಲಿ ಅಂತ ಮಾತ್ರೆ ಕೊಡಲು ಬಂದ ಸಿಸ್ಟರ್ ಅಂದುಕೊಂಡಳು. ಪ್ರತಿ ಬಾರಿ ಬಂದಾಗಲೂ ಕೂಡ ಅವಳು ಏನಾದರೂ ಒಂದು ನೆಗೆಟಿವ್ ಹೇಳಿ ಹೋಗುತ್ತಿದ್ದಳು.
ಆದರೆ ಇಂದು ಅವಳ ಮನಸ್ಸಿನ ನಿಜ ವಿಷಯವನ್ನು ವಿಕ್ರಮ್ ಬಳಿ ಹೇಳಿಕೊಂಡಳು. ಅವಳಿಗೆ ಮಾತ್ರೆ ನುಂಗಿಸಿದ ಮೇಲೆ ದಮಯಂತಿ ಅವಳನ್ನೇ ನೋಡುತ್ತಿದ್ದಳು. ಯಾವಾಗಲೂ ನನ್ನ ಮತ್ತು ವಿಕ್ರಮ್ನ ಸಂಬಂಧದ ಬಗ್ಗೆ ಪ್ರಶ್ನೆ ಇವಳು ಒಬ್ಬಳೇ ಮಾಡುವುದು, ನನ್ನ ಅತ್ತೆಯನ್ನು ಬಿಟ್ಟರೆ ಅಂತ ಅವಳು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ಆಗ ಆ ಜೂನಿಯರ್ ಸಿಸ್ಟರ್ ಹೇಳುತ್ತಾರೆ, ಸರ್, ಮೇಡಮ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ತುಂಬ ದಿನಗಳಿಂದ ನಾನು ಮಾಡಿದ ಕೆಲಸದಿಂದ ತುಂಬ ನಾಚಿಕೆಯಿಂದ ಕೂಡಿದ್ದೇನೆ. ಅದೇನೆಂದರೆ, ನಾನು ಎಂದೂ ಕೂಡ ಇಷ್ಟೊಂದು ಸುಂದರವಾದ ಗಂಡ ಹೆಂಡತಿ ಇರುವುದನ್ನು ನೋಡಿರಲಿಲ್ಲ. ಲವರ್ಸ್ ಆದಾಗ ಎಲ್ಲರೂ ಕೂಡ ಇದೇ ರೀತಿ ಇರುತ್ತಾರೆ. ಮದುವೆಯಾದ ಮೇಲೆ ಅವರ ವರಸೆ ಬದಲಾಗುತ್ತದೆ. ಅದನ್ನು ನೋಡಿ ಬೆಳೆದಿದ್ದೇನೆ. ನನ್ನ ಅಪ್ಪ ಅಮ್ಮ ಕೂಡ ಲವ್ ಮ್ಯಾರೇಜ್ ಆಗಿದ್ದು. ಆದರೆ ಅಪ್ಪ ಮದುವೆಯಾದ 3 ತಿಂಗಳಿಗೆ ಇನ್ನೊಬ್ಬಳ ಜೊತೆ ಮದುವೆಯಾದ. ಅಷ್ಟರಲ್ಲಿ ನಾನು ಅಮ್ಮನ ಹೊಟ್ಟೆಯಲ್ಲಿ ಇದ್ದೆ. ಅಮ್ಮನನ್ನು ಮನೆಯಿಂದ ಹೊರಗೆ ಹಾಕಿದರು. ನನ್ನ ಜೊತೆ ನಾನು ಅನಾಥಳಾಗಿ ಬೆಳೆದಿದ್ದೆ. ಎಲ್ಲ ಮನುಷ್ಯರು ಪ್ರಪಂಚದಲ್ಲಿ ಅದೇ ರೀತಿ ಇರುತ್ತಾರೆ ಅನ್ನುವ ನಂಬಿಕೆ ಇತ್ತು. ಆದರೆ ನಾನು ಕಾಲೇಜಿನಲ್ಲಿ ಎಲ್ಲ ಹುಡುಗರಿಂದ ದೂರವಿದ್ದೆ. ಈ ಭಯದಲ್ಲೇ 2 ವರ್ಷಗಳ ಕಾಲ ಒಂದು ಹುಡುಗ ಹಿಂದೆ ಬಿದ್ದು ನಾನು ಪ್ರೀತಿಸುತ್ತೇನೆ ಅಂತ ಹೇಳುವವರೆಗೂ ಬಿಟ್ಟಿಲ್ಲ. ನಂತರ ಇಬ್ಬರು ಮದುವೆಯಾದೆವು. ನನಗೆ ಪ್ರೀತಿಯ ಹಸಿವಿತ್ತು. ತಂದೆಯ ಪ್ರೀತಿ ಗಂಡನ ಮೂಲಕ ನೆರವೇರುತ್ತದೆ. ಅಮ್ಮನನ್ನು ನೋಡಿಕೊಳ್ಳಲು ಒಬ್ಬ ಮಗ ಸಿಕ್ಕಿದಂತೆ ಆಗುತ್ತದೆ. ಈ ರೀತಿಯ 1000 ಕನಸುಗಳನ್ನು ಕಟ್ಟಿಕೊಂಡು ಮದುವೆಯಾದೆ. ಮದುವೆಯಾಗಿ 1 ವಾರಕ್ಕೆ ತಿಳಿಯಿತು ನನ್ನ ಗಂಡ ಊರು ತುಂಬ ಸಾಲ ಮಾಡಿಕೊಂಡಿದ್ದಾನೆ, ನಾನು ಕೆಲಸಕ್ಕೆ ಹೋಗುತ್ತೇನೆ ಅಂತ. ಆ ಸಾಲವನ್ನು ತೀರಿಸಲು ನನ್ನ ಕಾಲನ್ನು ಹಿಡಿದುಕೊಂಡ. ನಾವು ಮೊದಲೇ ನಾನು ಅಮ್ಮ ತುಂಬ ಕಷ್ಟಪಟ್ಟು ಬದುಕುತ್ತಿದ್ದೇವೆ. ಅದರ ಜೊತೆಗೆ ಗಂಡ ಅಲ್ಲವೇ ಅಂತ ಇವನ ಸಾಲವನ್ನು ತೀರಿಸಿದೆ. ಮೈ ತುಂಬ ಸಾಲ ಮಾಡಿಕೊಂಡಿದ್ದ. ನಾನು ಎಷ್ಟು ಸಾಲ ತೀರಿಸುತ್ತಿದ್ದರೂ ಪುನಃ ಪುನಃ ಮಾಡಿಕೊಳ್ಳುತ್ತಿದ್ದ. ಪುನಃ ಅವನನ್ನು ಬಿಟ್ಟು ಊರನ್ನು ಬಿಟ್ಟು ಇಲ್ಲಿಗೆ ಬಂದೆ. ತುಂಬ ದಿನಗಳಾದ ಮೇಲೆ ತಿಳಿಯಿತು. ನನ್ನ ಗೆಳತಿ ಹೇಳಿದಳು, ನನ್ನ ಗಂಡನಿಗೆ ಈಗಾಗಲೇ ಮದುವೆಯಾಗಿದೆ. ಅವಳ ಬಾಣಂತನ, ಅವಳ ಅನಾರೋಗ್ಯಕ್ಕಾಗಿ ದುಡ್ಡು ಬೇಕಿತ್ತು. ಅದಕ್ಕಾಗಿ ನನ್ನ ಗಂಡ ನನಗೆ ಕೈ ತುಂಬ ಸಂಬಳ ಬರುತ್ತದೆ ಅಂತ ನನ್ನನ್ನು ಮದುವೆಯಾದ. ಅವನು ನನ್ನ ಬಳಿ ದುಡ್ಡನ್ನು ತೆಗೆದುಕೊಂಡಿದ್ದು ಅವನ ಹೆಂಡತಿಯ ಅನಾರೋಗ್ಯಕ್ಕಾಗಿ ಹೊರತು ಸಾಲಕ್ಕಾಗಿ ಅಲ್ಲ. ನನ್ನ ಬಳಿ ಸಾಲ ಅಂತ ಹೇಳಿದ. ಈಗ ಅವನ ಹೆಂಡತಿ ಆರೋಗ್ಯವಾಗಿ ಇದ್ದಾಳೆ. ನನ್ನ ದುಡ್ಡಿನಿಂದ ತೆಗೆದುಕೊಂಡು ಟ್ರೀಟ್ಮೆಂಟಿಂದ ಅವಳು ಆರಾಮವಾಗಿ ಇದ್ದಾಳೆ. ನಾನು ಏನು ಮಾಡಲಿ ಅಂತ ಅಳುತ್ತಿದ್ದಳು. ಅವಳನ್ನು ನೋಡಿ ದಮಯಂತಿಯ ಮನಸ್ಸು ಅಯ್ಯೋ ಅಂತ ಅನಿಸಿತು. ಅವಳಿಗೆ ಅರ್ಥವಾಗುತ್ತಿದೆ. ಅವಳ ಕಣ್ಣೀರು, ಅವಳ ಕಷ್ಟ, ಅವಳ ನೋವು ಯಾರಿಗೂ ಬೇಡ. ಬದುಕು ಇಷ್ಟೊಂದು ಕರುಣಾಜನಕವಾಗಿತ್ತು. ಅದಕ್ಕಾಗಿ ನನಗೆ ಯಾರಾದರೂ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಅವರು ನಾಟಕ ಮಾಡುತ್ತಿದ್ದಾರೆ ಅಂತ ಅನಿಸುತ್ತದೆ. ಆದ್ದರಿಂದ ಅವರ ಬಗ್ಗೆ ನೆಗೆಟಿವನ್ನು ಎಲ್ಲರ ಬಳಿ ಪ್ರಚಾರ ಮಾಡುತ್ತೇನೆ. ನಿಮ್ಮ ಬಗ್ಗೆ ಆಗಿದ್ದು ಕೂಡ ಅದೇ. ನಿಮ್ಮಿಬ್ಬರ ಪ್ರೀತಿ ಪ್ಯೂರ್ ಇರಬಹುದೇನೋ, ಆದರೆ ನನ್ನ ಕಣ್ಣಿಗೆ ಅದು ನಾಟಕ ಅಂತ ಅನಿಸಿತು. ಪ್ರತಿಯೊಬ್ಬ ಗಂಡಸೂ ಕೂಡ ಹೆಂಡತಿಯನ್ನು ಪೂರ್ತಿಯಾಗಿ ಪ್ರೀತಿಸುವುದಿಲ್ಲ. ಕೇವಲ ತನ್ನ ದೇಹ ಸುಖಕ್ಕಾಗಿ ಅಥವಾ ಇನ್ಯಾವುದಾದರೂ ಸುಖಕ್ಕಾಗಿ ಅನ್ನುವ ರೀತಿ ಭಾವನೆ ಇದೆ ಅಂತ ಹೇಳುತ್ತಾ ತನ್ನ ನೋಟವನ್ನು ಕೆಳಗೆ ಇಟ್ಟಳು. ಅದರ ಜೊತೆಗೆ ಸುಂದರವಾದ ಜೋಡಿಯನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಹೊಟ್ಟೆ ಹೊರಿ ಉಂಟಾಗುತ್ತದೆ. ನನಗೂ ಈ ರೀತಿ ಬದುಕು ಸಿಕ್ಕಿದ್ದರೆ ಅಂತ ಜೋರಾಗಿ ಅಳಲು ಶುರು ಮಾಡಿದಳು. ದಮಯಂತಿ ಮತ್ತು ವಿಕ್ರಮ್ ಅವಳನ್ನು ಸಮಾಧಾನ ಮಾಡಿದರು. ನೀವು ಯೋಚಿಸಬೇಡ, ನಿಮ್ಮ ಬದುಕಿನಲ್ಲೂ ಕೂಡ ಹೊಸ ಚಿಗುರು ಮೂಡುತ್ತದೆ. ಒಂದು ಒಳ್ಳೆಯ ಹುಡುಗನನ್ನು ಹುಡುಕಿ ನಾನು ಮದುವೆ ಮಾಡುತ್ತೇನೆ ಅಂತ ವಿಕ್ರಮ್ ಹೇಳಿದ. ದಮಯಂತಿ ವಿಕ್ರಮ್ನನ್ನು ಒಂದು ರೀತಿ ಪ್ರೌಢಾಗಿ ನೋಡುತ್ತಿದ್ದಳು. ನನ್ನ ಗಂಡ ಎಷ್ಟೊಂದು ಒಳ್ಳೆಯವನು, ಬೇರೆಯವರ ಕಷ್ಟಕ್ಕಾಗಿ ಮರುಗುತ್ತಾನೆ ಅಂತ ಎಮೋಷ್ನಲ್ ಆದಳು. ಆಗ ಆ ಸಿಸ್ಟರ್, ದಯವಿಟ್ಟು ನನ್ನನ್ನು ಇನ್ನೊಮ್ಮೆ ಕ್ಷಮಿಸಿ. ನಿಮಗೆ ನೋವು ಮಾಡುವ ಉದ್ದೇಶ ಅಥವಾ ನಿಮ್ಮ ಮನಸ್ಸನ್ನು ಪದೇ ಪದೇ ಚುಚ್ಚಿ ಮಾತನಾಡುವ ಉದ್ದೇಶ ನನಗೆ ಇರಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿರುವ ಕಿಚ್ಚು ಆ ರೀತಿ ಮಾಡಿಸಿತು. ಆ ರೀತಿ ಮಾಡಬೇಕಾದಾಗಲೂ ಕೂಡ ನಾನು ತಪ್ಪು ಮಾಡುತ್ತಿದ್ದೇನೆ ಅಂತ ಅನಿಸಿತು. ಇನ್ನೆಂದೂ ಕೂಡ ನಿಮಗೆ ಅಲ್ಲ, ಬೇರೆ ಯಾರಿಗೂ ಕೂಡ ಮಾಡುವುದಿಲ್ಲ ಅಂತ ಅವಳು ವಿಕ್ರಮ್ ಮತ್ತು ದಮಯಂತಿಯ
ಕಾಲನ್ನು ಹಿಡಿದುಕೊಂಡಳು. ಆಗ ಅವರಿಬ್ಬರು ಅವಳನ್ನು ಸ್ವಲ್ಪ ದೂರ ತಳ್ಳಿದರು. ಬೇಡ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ನಡೆಯುತ್ತಾ ಇರುತ್ತದೆ. ಯಾರೂ ಕೂಡ ಹಾಲಿನಿಂದ ತೊಳೆದ ಮನುಷ್ಯರಷ್ಟು ಪರಿಶುದ್ಧರಲ್ಲ ಅಂತ ವಿಕ್ರಮ್ ಹೇಳಿದ. ತನ್ನ ಮನಸ್ಸಿನ ಭಾರ ಕಡಿಮೆ ಮಾಡಿಕೊಂಡು ಸಿಸ್ಟರ್ ಸ್ವಲ್ಪ ಸಮಾಧಾನವಾಗಿ ಹೊರಗೆ ಹೋದರು. ಅವರು ಹೊರಗೆ ಹೋದ ತಕ್ಷಣ ದಮಯಂತಿ ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು, ತುಂಬ ಭಯದಲ್ಲಿ ಇರುವ ರೀತಿ. ಆಗ ವಿಕ್ರಮ್ ಕೂಡ ಅವಳ ಭುಜವನ್ನು ಸವರಿ ಯಾಕೆ, ಏನಾಯಿತು ಅಂತ ಸಮಾಧಾನ ಮಾಡಿದ. ಅವನಿಗೆ ಗೊತ್ತು, ಈ ರೀತಿಯ ವಿಷಯಗಳನ್ನು ನೋಡಿದಾಗ ಅವಳು ಎಮೋಷ್ನಲ್ ಆಗುತ್ತಾಳೆ ಅಂತ. ಆಗ ಅವಳು ಹೇಳುತ್ತಾಳೆ, ಅವಳ ದುರಾದೃಷ್ಟ, ಆ ರೀತಿ ಹುಡುಗ ಸಿಕ್ಕಿದ್ದ. ನಾನು ಎಷ್ಟು ಅದೃಷ್ಟ ಮಾಡಿದ್ದೇನೆ, ನನಗೆ ನಿಮ್ಮಷ್ಟು ಒಳ್ಳೆಯ ಹುಡುಗ ಸಿಕ್ಕಿದ್ದಾರೆ. ಈ ಜನ್ಮದಲ್ಲಿ ಅಲ್ಲ, 7 ಜನ್ಮದಲ್ಲೂ ಕೂಡ ನೀವೇ ನನ್ನ ಗಂಡ. ಹಾಗೆ ಬನ್ನಿ, ನಿಮ್ಮಷ್ಟು ಒಳ್ಳೆಯ ಗಂಡ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹಿಂದೆ ಮುಂದೆ ಇಲ್ಲದ ಹೆಣ್ಣು ಮಕ್ಕಳನ್ನು ಕೇವಲ ತಮ್ಮ ಸುಖಕ್ಕಾಗಿ ಬಳಸಿಕೊಂಡು ಮೋಸ ಮಾಡುತ್ತಾರೆ. ಅಂತಹುದರಲ್ಲಿ ನೀವು ನನ್ನ ಪಾಲಿಗೆ ದೇವರಾಗಿದ್ದೀರಾ ಅಂತ ಅವಳು ಆನಂದ ಬಾಷ್ಪವನ್ನು ಸುರಿಸಿದಾಗ ವಿಕ್ರಮ್ ಅವಳ ಕಣ್ಣೀರನ್ನು ಒರೆಸಿದ. ನೀನು ನನ್ನ ಪಾಲಿಗೆ ದೇವತೆಯಾಗಿದ್ದೀಯ. ನೀನಿಲ್ಲವಾಗಿದ್ದರೆ ನನ್ನ ಬದುಕು ಇಂದು ಒಣಗಿದ ಮರವಾಗಿರುತ್ತಿತ್ತು. ನೀನು ಇರುವುದರಿಂದ ಎಲೆ ಹೊಡೆದ ಚಿಗುರಾದ ಮರವಾಗಿದೆ ಅಂತ ಹೇಳಿದ. ಪರಸ್ಪರ ಇಬ್ಬರು ಒಬ್ಬರಿಗೊಬ್ಬರು ಸಹಾಯಕರಾಗಿದ್ದಾರೆ. ವಿಕ್ರಮ್ನನ್ನು ಮನೆಯವರು, ಸಂಬಂಧಿಕರು, ಗೆಳೆಯರು, ಹೆಚ್ಚು ಜನ ಆದಷ್ಟು ಅವನನ್ನು ಅವನಲ್ಲಿರುವ ದುಡ್ಡಿಗಾಗಿ ಬಳಸಿಕೊಳ್ಳುತ್ತಿದ್ದರು. ದಮಯಂತಿಯನ್ನು ಅವರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ದರು. ಇವರಿಬ್ಬರು ಸೇರಿದ ಮೇಲೆ ನಿಜವಾದ ಪ್ರೀತಿ ಏನು, ನಿಜವಾದ ಸುಖ ಏನು, ಈ ಪ್ರಪಂಚ ಹೇಗಿರುತ್ತದೆ, ನಾವು ಎಷ್ಟು ಗಟ್ಟಿಯಾಗಿದ್ದೇವೆ, ಇಂಡಿಪೆಂಡೆಂಟ್ ಆಗಿ ನಮ್ಮನ್ನು ಕಾದುಕೊಂಡಿರುವ ನಿಜವಾದ ಜೀವ ಯಾವುದು ಅಂತ ತಿಳಿಯಿತು. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಾರೆ. ಅವರ ಪ್ರೀತಿ ತುಂಬ ಪರಿಶುದ್ಧವಾಗಿದ್ದು 1 ನಿಮಿಷ ಕೂಡ ವೇಸ್ಟ್ ಮಾಡುತ್ತಿರಲಿಲ್ಲ. ವಿಕ್ರಮ್ ಯಾವಾಗಲೂ ಆಫೀಸ್ ಅಂತ ಅನ್ನುತ್ತಿದ್ದ. ಈಗ ಇಡೀ ಪ್ರಪಂಚವೇ ಬೇಡ ಅಂತ, ದಮಯಂತಿ ಒಬ್ಬಳೇ ನನಗೆ ಇದ್ದರೆ ಸಾಕು ಅಂತ ವಿಕ್ರಮ್ ತುಂಬ ಖುಷಿ ಪಡುತ್ತಾನೆ. ಈ ಮುದ್ದಾದ ಜೋಡಿಗೆ ಯಾರ ಕಣ್ಣು ಬೀಳದಿರಲಿ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.